ಸೊ ನನ್ನ ಜೀವನದಲ್ಲಿ ಹೇಗಾಗಿತ್ತೋ ಒನ್ ಸೈಡೆಡ್ ಲವ್ ಹಂಗೆ ಆಗ್ಬಿಡ್ತು. ಹಿಂಗೆ ಇಟ್ಕೊಂಡಿದ್ದೀನಿ ಅವಾಗ ನಾನು ಹೇಳಿದೆ ಯುನೋ ಇಟ್ಸ್ ಲೈಕ್ ಎ ಡ್ರೀಮ್. ನಾನು ಯಾವತ್ತೂ ನಿಮ್ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತ. ಇವ್ರು ನಕ್ಕೊಂಡು ಹೌದಾ ಇಸ್ ಇಟ್ ಅಂತ ಇವ್ರಿಗೆ ಜೋಕ್ ಅನ್ಸಿರ್ಬೇಕು, ಬಟ್ ಐ ಸೀರಿಯಸ್ಲಿ ಮೆಂಟ್ ಇಟ್. ಬಿಕಾಸ್ ಕ್ರಶ್ ಆಗ್ದಿರೋ ಐ ಥಿಂಕ್ ಯಾವ್ದು ಹೆಣ್ಮಗ್ಲೇ ಇಲ್ಲ ಕರ್ನಾಟಕದಲ್ಲಿ. ಸೊ ಅದೇ ನಾನು ಹೇಳ್ದೆ ಮೊನ್ನೆ, ನಾನು ಇನ್ನೇನೆ ಅಷ್ಟೇ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಸೊ ಅವಳು ಓ ಮೈ ಕ್ರಶ್, ಬಟ್ ನಂಗೆ ತುಂಬಾ ಬೇಜಾರಾಗಿದೆ ವೆನ್ ಅವ್ರದ್ದು ಮದ್ವೆ ಆಯ್ತು ಆಂಟಿ ಜೊತೆಗೆ, ಅದು ನಂಗೆ ಇಷ್ಟನೇ ಆಗಿಲ್ಲ. ದಟ್ ವಾಸ್ ಮೈ ಓನ್ಲಿ ಹಾರ್ಟ್ ಬ್ರೇಕ್ ನನ್ನ ಲೈಫಲ್ಲಿ ಅಂತ ಸುಮಾರು ಜನ ಹೆಣ್ಮಕ್ಳಿದ್ದಾರೆ ನಂಗೆ ಹೇಳೋರು. ಆಯ್ತಾ, ಮೋಸ್ಟ್ಲಿ ಯಾರು ಅನ್ಕೊಂಡ್ಬಿಡ್ತಾರೆ, ಪ್ರಿಡಿಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಅನ್ಕೊಳ್ಳಿ, ಒಳ್ಳೇದಾಗ್ಲಿ, ಹಂಗೆ ಅನ್ಕೊಂಡಿರ್ಲಿ. ನಾನು ಹೋಗಿ ಬಂದಿದ್ದು ಬಿಗ್ ಬಾಸ್ ಮನೆ ಅಲ್ಲ, ಕ್ರೈಮ್ ಯೂನಿವರ್ಸಿಟಿ ಜೈಲಿಂದ. ಸೂಪರ್. ಲೆಜೆಂಡ್ಸ್ ಆರ್ ಬಾರ್ನ್ ಇನ್ ಡಿಸೆಂಬರ್ ಅಂತ ಹೇಳ್ತಾರೆ. ನಮಸ್ತೆ, ABC ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪ್ರಕಾಶ್. ಎಂದಿನಂತೆ ಇವತ್ತೊಂದು ವಿಶೇಷವಾದ ಸಂದರ್ಶನ ಅಂದರೆ ವಿಶೇಷವಾದ ವ್ಯಕ್ತಿಗಳಿರ್ತಾರೆ. ಆ ವಿಶೇಷವಾದ ವ್ಯಕ್ತಿಗಳಲ್ಲಿ ದೂತ್ ಪೇಡ ದಿಗಂತು, ನಾನು ಧಾರವಾಡ ಪೇಡ. ಇದು ಹೆಚ್ಚು ಕಮ್ಮಿ 3ನೇ ಸತಿ ಅನ್ನೋ ಬ್ಲ್ಯಾಕ್ ಆ್ಯಂಡ್ ವೈಟ್. ಹೇಗಿದ್ದೀರಿ ಸರ್? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ಫೈನ್ ಸರ್. ಹಾಗೇನೆ ಸಿಂಹಿಣಿ, ಇನ್ನೊಂದು ಯಾವ್ದಾದ್ರು ಬೇಡ ಹೆಸರು ಹೇಳ್ತೀರಾ ಅನ್ಕೊಂಡೆ. ಸೊ ತುಂಬ ಮನೆ ಮಾತಾಗಿರುವಂತಹ ಸಂಗೀತ ಶೃಂಗೇರಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸೊ ನೇರವಾಗಿ ಪ್ರಶ್ನೆಗೆ, ಇದು ನಿರ್ದೇಶಕರಿಗೆ ಕೇಳುವಂಥ ಪ್ರಶ್ನೆ, ಆದರೂ ನೀವು ಸಿನಿಮಾದಲ್ಲಿ ಇಷ್ಟು ಇನ್ವಾಲ್ವ್ಮೆಂಟ್ ಇದ್ದೀರಾ ಅಂತ ಕೇಳ್ತಾ ಇದ್ದೀವಿ. ಮಾರಿ ಗೋಲ್ಡ್, ಇಲ್ಲಿ ಟೈಟ್ಲು ಒಂದು ಕಡೆ ಬಿಸ್ಕೆಟ್ ಅಂತ ಬರುತ್ತೆ, ಸಿನಿಮಾದಲ್ಲಿ ಬಿಸ್ಕೆಟ್ ಆಗ್ತಿರೋ ಏನೋ ಗೊತ್ತಿಲ್ಲ ನನಗೆ, ಬಟ್ ಇಲ್ಲಿ 2 ರಿಜಿಸ್ಟರ್ ಆಗ್ತಿರೋದಂತೂ ಗ್ಯಾರಂಟಿ. ಮಾರಿ ಅನ್ನೋದೇ ಒಂದು ವರ್ಡು, ಗೋಲ್ಡ್ ಅನ್ನೋದೇ ಒಂದು ವರ್ಡು. ಇಲ್ಲಿ ಮಾರಾಟ ಮಾಡಿ ಅಂತಲೂ ಇದೆ, ಅಥವಾ ಇವ್ರ ಹೆಸರು ಅಲ್ಲಿ ಸೋನು ಅಂತ ಇರೋದಕ್ಕೆ ಗೋಲ್ಡ್ಗೂ ಇವ್ರಿಗೂ ಏನಾದ್ರು ಸಂಬಂಧ ಇದೆಯೋ ಆ ಥರ ಒಂದು ಎಲ್ಲೆಲ್ಲೋ ಹೇಳ್ಕೊಂಡು ಹೋಗ್ತಾ ಇದೆ ಟೀಸರ್ ನಮಗೆ. ಸ್ವಲ್ಪ ನಾವು ತಲೆ ಉಪಯೋಗಿಸ್ಬೇಕು ಅಂತ ಹೇಳಿ ಇಷ್ಟೆಲ್ಲ ರಿಸರ್ಚ್ ಮಾಡ್ದೋ. ಸೊ ಏನ್ ಅನ್ನಿಸ್ತಾ ಇದೆ? ಒಳ್ಳೆ ರಿಸರ್ಚ್ ಮಾಡಿದೀರಾ ಅಂತ ಅನಿಸ್ತಾ ಇದೆ. ಹೌದು, ರಿಸರ್ಚ್ ಚೆನ್ನಾಗಿ ಮಾಡಿದ್ದೀರಾ. ಯಾಕಂದ್ರೆ ರಾಘವೇಂದ್ರ ನಾಯಕ್ ಅವರು ಬಹಳ ವರ್ಷಗಳಿಂದ ಸ್ನೇಹಿತ ನನಗೆ. ಸೊ ಅದರಿಂದ ಏನ್ ಅನ್ನಿಸ್ತಾ ಇದೆ ಈ ಮಾರಿ ಗೋಲ್ಡ್ ಬಗ್ಗೆ ನೀವು ಹೇಳೋದು? ಮಾರಿಗೋಲ್ಡ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೋನು ಅನ್ನೋದು ನನ್ನ ಪಾತ್ರ. ಈ ಪಾತ್ರದಲ್ಲಿ ನಾನು ಮುಂಚೆ ಮಾಡಿರುವಂಥ ಪಾತ್ರಕ್ಕಿಂತ ಭಿನ್ನವಾಗಿದೆ. ಅದರಲ್ಲಿ ಒಂದು ಸ್ವಲ್ಪ ಡ್ಯಾನ್ಸರ್ ಎಲಿಮೆಂಟ್ಸ್ ಕೂಡ ಇರುತ್ತೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಮಿಸ್ಟ್ರಿ ಕಾಣಿಸುತ್ತೆ ನಿಮಗೆ ಪಾತ್ರದಲ್ಲಿ. ನಾನು ಇಷ್ಟೊಂದು ಮಾಡಿರಲಿಲ್ಲ ಈ ಪಾತ್ರನ, ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ನನ್ನ ಕಡೆಯಿಂದ ಒಂದು ಹೊಸ ಅಟೆಂಪ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಾರಿ ಗೋಲ್ಡ್ ಮಾರಾಟದ ಬಗ್ಗೆನೇ ಕತೆ ಇರೋದು. ಸೊ ಸಿಕ್ಕಾಪಟ್ಟೆ ನಾನು ರಿವೀಲ್ ಮಾಡೋಕ್ಕಾಗಲ್ಲ, ಆದರೆ ಮುಂದೆ ಎಲ್ಲ ದಿಗಂತ ಮಾರಿಗೋಲ್ಡ್ ಸಿನಿಮಾ ಅದೇ, ನೀವು ಗೋಲ್ಡ್ ಹಿಂದೆ ತುಂಬ ದುರಾಸೆ ಪಟ್ಕೊಂಡು ಹೋದರೆ ಅದು ಮಾರಿಯಾಗಿ ನಿಮಗೆ ಕಾಡುತ್ತೆ ಅನ್ನೋದು ಒಂಥರ ಮಾರಿಗೋಲ್ಡ್ ಅಂತ. ಬಟ್ ನಿಜ ಅಂದರೆ ಗೋಲ್ಡ್ ಮಾರಾಟ ಮಾಡಿ ಅಂತ. ಇದೊಂದು ಕ್ರೈಮ್ ಥ್ರಿಲ್ಲರ್. ಅದೇ ನನ್ನ ಪಾತ್ರನೂ ಕೂಡ ತುಂಬ ವಿಭಿನ್ನವಾಗಿದೆ. ಅಂದರೆ ನಾನು ನನ್ನ ಕಂಫರ್ಟ್ ಝೋನ್ ಬಿಟ್ಟು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಡೈಲಾಗ್ ಹೇಳಿದ್ದೀನಿ, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿದ್ದೀನಿ. ಸೊ ಇದೆಲ್ಲ ನನಗೂ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಅದ್ಭುತವಾಗಿ ಕತೆ ಇದೆ, ಒಂದು ಒಳ್ಳೆ ಮೀನಿಂಗ್ಫುಲ್ ರಿಲೇಷನ್ಶಿಪ್ ಇದೆ ಈ ಸಿನಿಮಾದಲ್ಲಿ. ಆಮೇಲೆ ಅಫ್ಕೋರ್ಸ್ ನಿಮಗೆ ಸೀಟ್ ಎಡ್ಜಲ್ಲಿ ಕೂರಿಸಿ ನೋಡೋವಂಥ ಒಂದು ಥ್ರಿಲ್ಲರ್ ಇದು. ಸೊ ವೆರಿ ಹ್ಯಾಪಿ. 2006ರಿಂದ ಮಿಸ್ ಕ್ಯಾಲಿಫೋರ್ನಿಯಾದಿಂದ ಶುರುವಾದಂಥ ದಿಗಂತ್ ಅವರ ಒಂದು ಪಯಣ 2024 ಮಾರಿಗೋಲ್ಡ್ ಅಂತ ಬರೋ ತನಕನೂ ದಿಗಂತು ಅಮೂಲ್ ಬೇಬಿ ಕ್ಯೂಟು ಇಷ್ಟೆಲ್ಲ ಮಾಡ್ಕೊಂಡ್ಬಂದಂಥ ದಿಗಂತ್ ಅವರು ಈ ಸಿನಿಮಾದಲ್ಲಿರುವಂತಹ ಟೀಸರ್ನಲ್ಲಿ ಬರುವಂತಹ ಡೈಲಾಗ್ಗಳು ಸಖತ್ ರಗಡ್ಡಾಗಿ ಕಾಣಿಸ್ತಾ ಇದ್ದೀರಾ. ಈ ಚೇಂಜ್ ಓವರು ಏನಕ್ಕೆ, ಯಾಕೆ? ಅಂದರೆ ಈ ಪಾತ್ರಕ್ಕೆ ಆ ಥರದ್ದು ಬೇಕಾಗಿತ್ತು. ಅಂದರೆ ಸಿನಿಮಾ ಬಿಗಿನಿಂಗಲ್ಲೇ ತೋರಿಸ್ತಾ ಬರ್ತೀರಿ, ಅವ್ರು ಸಣ್ಣ ಪುಟ್ಟ ಅದು ಇದು ಡೀಲ್ ಮಾಡ್ಕೊಡೋದು ಅಂಥವ್ರು ಸುಮಾರು ಜನ ಸಿಗ್ತಾರೆ ನಿಮಗೆ ಬೆಂಗಳೂರಲ್ಲಿ. ನಿಮಗೆ ಸೀಟ್ ಕೊಡಿಸ್ತೀನಿ ಅನ್ನೋದು, ಮೆಡಿಕಲ್ ಸೀಟು, ಅದು ಇದು, ಈ ಸಣ್ಣ ಪುಟ್ಟ ಡೀಲ್ ಮಾಡೋದು ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಆ ಥರದ್ದು ಅಲ್ಲಿಂದ ತೋರಿಸ್ತಾ ಬಂದಿರ್ತೀವಿ ಬಿಗಿನಿಂಗಲ್ಲೇ. ಸೊ ಅಂಥ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದವನು ಈಗ ಯಾವುದೋ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾನೆ ಅಂದರೆ ಏನಾಗುತ್ತೆ ಅನ್ನೋದು ಕಥೆ. ಅದರಲ್ಲಿ ನನಗೆ ಅದೇ ನಾನು ಆಗಲೇ ಹೇಳಿದಾಗೆ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿಸಿ, ಡೈಲಾಗ್ ಡೆಲಿವರಿನೂ ಕೂಡ ರಾಘವೇಂದ್ರ ನಾಯಕ್ ಅವರಿಗೆ ಇದೇ ಒಂದು ಶೈಲಿ, ಇದೇ ಒಂದು ದಾಟಿಲಿ ಬರಬೇಕಾಗಿತ್ತು. ಅದರಲ್ಲಿ ಒಂದು ಸ್ವಲ್ಪ ವ್ಯಂಗ್ಯನೂ ಆ್ಯಡ್ ಮಾಡ್ಕೊಳ್ಳಿ ಅಂತ. ಇದೆಲ್ಲ ನನಗೂ ಕಷ್ಟ. ನಾನು ಕೊಟ್ಟೆ 4-5 ಟೇಕ್ ಆಯಿತು, 6 ಟೇಕ್ ಆಯಿತು, ನನ್ನ ಲೆಕ್ಕ ಸರಿಯಾಗೇ ಬಂದಿದೆಯಲ್ಲ ಅಂತ. ಬಿಸಿಲಲ್ಲಿ ಬೇರೆ ಶೂಟ್ ಮಾಡ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ, ಕೆಟ್ಟ ಬಿಸಿಲು, ಆ ವಿಂಡ್ಮಿಲ್ ಹತ್ರ ಶೂಟ್ ಮಾಡ್ತಾ ಇದ್ದೀವಿ. ಇವರಿಗೆ ಇಲ್ಲ, ನನಗೆ ಇದೇ ಥರ ಬೇಕು ಅಂತ. ಆಮೇಲೆ ಅದು ಆ್ಯಕ್ಚುಲಿ ನನಗೆ ಮಾಡ್ಬೇಕಾದ್ರೆ ಸ್ಟ್ರಗಲ್ ಅನಿಸ್ತು, ಕಷ್ಟ ಅನಿಸ್ತು. ಬಟ್ ಆಮೇಲೆ ನಾನೇ ಸಿನಿಮಾ ನೋಡಿದ್ಮೇಲೆ ನನಗೆ ಇಷ್ಟ ಆಯಿತು, ಓ ಚೆನ್ನಾಗಿ ಮಾಡಿಸಿದ್ದಾರೆ ನನ್ನ ಕೈಲಿ ಅಂತ ಅನ್ನಿಸ್ತು.
ಸರ್ ಇಷ್ಟು ಡೈಲಾಗ್ ಟೀಸರ್ ಅಲ್ಲಿ ನಮ್ಗೆ ಇಷ್ಟೇ ಅಂಶ ತೋರಿಸಿರೋದು, ನಿಮ್ಗೆ ಇಷ್ಟ ಆಗುವಂತ ಡೈಲಾಗ್ ಯಾವುದು? ಟೀಸರಲ್ಲಿ ನನಗೆ ಕನೆಕ್ಟಿವಿಟಿ ಸಂಗೀತ ಶೃಂಗೇರಿ ಅವ್ರ ಬಗ್ಗೆನೂ ಇದೆ. ಹೌದೌದು. Dialogue ಯಾವ್ದು? ನಾನು ಹೋಗಿ ಬಂದಿದ್ದು ಬಿಗ್ ಬಾಸ್ ಮನೆ ಅಲ್ಲ, ಕ್ರೈಮ್ ಯೂನಿವರ್ಸಿಟಿ ಜೈಲಿಂದ. ಅದು 3 ವರ್ಷ ನೋಡಿ, ಅದು 3 ವರ್ಷ ಹಿಂದೆ ಮಾಡಿರೋದು, ಬಟ್ ಅದೇನೋ ಕೋಇನ್ಸಿಡೆಂಟ್ಲಿ ಕನೆಕ್ಟ್ ಆಗೋಯ್ತು. ಎಕ್ಸಾಕ್ಟ್ಲಿ. ಸೊ ಈಗ ನಮ್ಮ ಸೋನು ಅವ್ರ ಹತ್ರ ಬಂದ್ರೆ ನಿಮ್ಮ ಒಂದು ಸಾರ್ಥಕತೆ ಎಷ್ಟಿದೆ ಮೇಡಮ್? ಫಸ್ಟ್ ಕ್ವಶನ್ ಏನು ಅಂತಂದ್ರೆ, ಸಿನಿಮಾ ಒಂದು ಬದಿ ಆಯ್ತು ಅಂತಂದ್ರೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ಒಂದು ರವಿಚಂದ್ರನ್ ಅವ್ರ ಸಾಂಗ್, ಸುಮಾರು ಜನ ಸಾಂಗ್ಗಳಿದಾವೆ. ಈ ಪ್ರೀತಿಗಾಗಿ ಈ ಚಪ್ಪಾಳೆಗಾಗಿ ಅಂತ ಒಂದು ಸಾಂಗ್ ಇದೆ, ಅಭಿಮಾನ. ಸೊ ನಿಮ್ಗೆ ಎಷ್ಟು ಪ್ರೀತಿ ಎಷ್ಟು ಅಭಿಮಾನ ಸಿಕ್ತು ಅಂತಂದ್ರೆ, ನೀವು ಅನ್ಎಕ್ಸ್ಪೆಕ್ಟೆಡ್, ನಮಗೂ ಕೂಡ ಅಷ್ಟೇ. ಯಾಕಂತಂದ್ರೆ ಕೆಲವು ಜನಕ್ಕೆ ಮಾತ್ರ ಸೀಮಿತವಾಗಿ ಸಂಗೀತ ಶೃಂಗೇರಿ ಬಗ್ಗೆ ಗೊತ್ತಿತ್ತು. ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಮಾರಿಗೋಲ್ಡ್ ಅಂತ ಒಂದು ಸಿನಿಮಾ ಕೂಡ ಬರ್ತಾ ಇದೆ. ಅದಕ್ಕೆ ಮುಂಚೆ ಇದ್ದಂತ ಸಂಗೀತ ಶೃಂಗೇರಿ, ಈಗಿರುವಂತ ಸಂಗೀತ ಶೃಂಗೇರಿ ಬಗ್ಗೆ ಹೇಳೋದಾದ್ರೆ ತೀರಾ ಜಾಸ್ತಿನೇ ವ್ಯತ್ಯಾಸ ಯಾವುದ್ರಲ್ಲಿದೆ ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಇದೆ, ಎದುರುಗಡೆ ಮಾತಾಡೋ ರೀತಿಲಿದೆ. ಮುಂಚೆ ನಾನು ಒಂದು ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ಬಿಕಾಸ್ ಇಂಡಸ್ಟ್ರಿ ಎಂಟರ್ ಆಗಬೇಕಿದ್ರೆ ನಂಗೆ ಸುಮಾರು ಜನ ಏನು ಹೇಳಿದ್ರು ಅಂದರೆ, ಹೀರೋಯಿನ್ ಅಂದರೆ ಹೀಗಿರಬೇಕು, ಹೀರೋಯಿನ್ ಅಂದರೆ ಹಾಗಿರಬೇಕು, ಸುಮಾರಷ್ಟು ಏನೋ ಗೈಡ್ಲೈನ್ಸ್ಗಳು ಇದ್ವು ಅಂತಲೇ ಹೇಳ್ಬೋದು. ಅಂದರೆ ಇದು ಎಲ್ಲೂ ಬರ್ದಿಲ್ಲ, ಎಲ್ಲೂ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇಲ್ಲ, ಬಟ್ ಇದು ಜನರು ಹೇಳೋದು, ಎಕ್ಸ್ಪೀರಿಯನ್ಸ್ ಜನ ಹೇಳಿರೋದು, ನೀನು ಹಿಂಗಿದ್ರೆ ಮಾತ್ರ ಮುಂದುವರಿತೀಯ ಅಂತ ಹೇಳ್ತಾ ಇದ್ರು. ಸೊ ಅವಾಗ ಏನಾಗಿತ್ತು, ಈ ನನ್ನ ಒಳಗಿರುವಂಥದ್ದು ಇನ್ನರ್ ಚೈಲ್ಡ್ ಇರುತ್ತಲ್ವ, ಅದನ್ನ ನಾನು ಎಲ್ಲೋ ಒಂದು ಕಡೆ ಕಾರ್ನರಿಗೆ ಹಾಕ್ಬಿಟ್ಟಿದ್ದೆ. ಬೇಡ ಇದು ಮಾತಾಡಬೇಡ, ಬೇಡ ಇದು ಮಾಡಬೇಡ, ಇಷ್ಟೆಲ್ಲ ಆಟ ಆಡಬೇಡ, ಈ ಥರ ಎಲ್ಲ ಇರ್ತಿದ್ದೆ ನಾನು. ಬಿಗ್ ಬಾಸಿಗೆ ಹೋದ್ಮೇಲೆ ನನ್ನ ಇನ್ನರ್ ಚೈಲ್ಡು ಲಿಟ್ರಲಿ ಅದು ಎಂಜಾಯ್ ಮಾಡ್ತು ಅಂತ ಅನ್ಸುತ್ತೆ. ಅಂದರೆ ಎಲ್ಲ ಎಕ್ಸ್ಪ್ರೆಷನ್ಸ್, ಎಲ್ಲ ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಒಂದು ಜಾಗ ಆಯಿತು ಅದು. ಸೊ ನನಗೆ ನಾನು ಏನು ಅಂತ ತುಂಬ ಕ್ಲಿಯರಾಗಿ ನಂಗೆ ಅರ್ಥ ಆಯಿತು. ನಾನು ಯಾವಾಗಲೂ ನನಗೆ ಏನು ಅನ್ಸುತ್ತೋ ಅದನ್ನ ಹೇಳ್ಬಿಡ್ತೀನಿ. ಆ್ಯಂಡ್ ಎಲ್ಲಾದರೂ ನಂಗೆ ತಪ್ಪಾಗ್ತಿದೆ ಅಂತ ಅನ್ಸಿದ್ರೆ ಅದಕ್ಕೆ ನಾನು ಸ್ಟ್ಯಾಂಡ್ ತಗೊತೀನಿ, ಏನಾದರೂ ಒಂದು ಹೇಳ್ತೀನಿ ಅಟ್ಲೀಸ್ಟ್. ಅದಕ್ಕೆ ಅಟ್ಲೀಸ್ಟ್ ಸೈಲೆಂಟಾಗಿ ನಿಂತ್ಕೊಂಡು ನೋಡಲ್ಲ ತಪ್ಪಾಗ್ತಿರುವಾಗ. ಅದು ನನ್ನ ಸ್ವಭಾವ ಚಿಕ್ಕಳಿಂದ. ಅದಕ್ಕೆ ನಾನು ಕಾನ್ಸೆಪ್ಟ್ ಹೇಳಿದ್ ನಿಮ್ಗೆ ಇಷ್ಟ ಆಗಿಲ್ಲ, ತಪ್ಪಾಗಕ್ ಬಿಡಲ್ಲ, ಇಲ್ಲೇ ಜಾಗ ಸಿಕ್ಕದು ಅದನ್ನ ತೋರಿಸುವಂತ. ಸೊ ಅದು ನನಗೇನಾಯ್ತು, ನಂಗೆ ಅರ್ಥ ಆಯ್ತು ದಟ್ ನಾನು ಅಫ್ಕೋರ್ಸ್ ನನ್ನ ಪಾತ್ರಗಳಲ್ಲಿ ನೋಡಿದ್ರು, ಪಾತ್ರಗಳಲ್ಲಿ ಈ ಸ್ವಭಾವ ನಾನು ತೋರ್ಸೋಕ್ಕಾಗಲ್ಲ, ನನ್ನ ಪರ್ಸನಾಲಿಟಿ ನಾನು ತೋರಿಸಲ್ಲ. ಅಲ್ಲಿ ಯಾವುದೋ ಒಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ, ಅದು ಚೆನ್ನಾಗಿರುತ್ತೆ. ಬಟ್ ನನ್ನ ಮೀಟ್ ಮಾಡಿದಾಗ ಜನ ಸಂಗೀತ ಶೃಂಗೇರಿ ನೋಡ್ತಾ ಇರಲಿಲ್ಲ, ಆ ಪಾತ್ರಗಳನ್ನ ನೋಡ್ತಾ ಇರ್ತಿದ್ರು. ಬಿಗ್ ಬಾಸಿಂದ ನನ್ನ ಸಂಗೀತ ಶೃಂಗೇರಿ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ರು. ನನ್ನಿಂದ ಸುಮಾರು ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಸಿಕ್ಕಿದೆ. ಆ್ಯಂಡ್ ಅವರು ಕೂಡ ಅವ್ರ ಲೈಫಲ್ಲಿ ಸೋಲು ಕೊನೆಯದಲ್ಲ ಅಂತ ಅವರಿಗೊಂದು ಸ್ಫೂರ್ತಿ ಸಿಕ್ಕಿದೆ. ಆ್ಯಂಡ್ ಸುಮಾರೆಲ್ಲ ವಿಷಯಗಳಿದ್ದಾವೆ ಎಲ್ಲಿ ಅವರಿಗೂ ಕೂಡ ನಿಂತ್ಕೊಂಡು ನನ್ನ ಮಾತು ಕೂಡ ಜನ ಕೇಳಬೇಕು ಅನ್ನೋ ಒಂದು ಭಾವನೆಗಳು ಬಂದಿದ್ದಾವೆ. ಸೊ ಆ ಒಂದು ಡಿಫ್ರೆನ್ಸಸ್ ಇದೆ, ಅದರಿಂದ ನನಗೂ ಕೂಡ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ನಾನು ಇವಾಗ ಮಾತಾಡೋ ರೀತಿ ಆಗಿರ್ಬೋದು, ನನಗೆ ತುಂಬ ಕ್ಲಾರಿಟಿ ಇದೆ, ನನಗೆ ಏನು ಮಾತಾಡಬೇಕು, ಏನು ಮಾಡಬಾರ್ದು ಅಂತ. ಆ್ಯಂಡ್ ಏನೇ ಆದರೂ ಅದನ್ನ ಎದುರಿಸುವಂಥ ಒಂದು ಶಕ್ತಿನೂ ಇದೆ. ಸೊ ತುಂಬ ಡಿಫ್ರೆಂಟ್ ಆಗಿದೆ ನನ್ನ ಬದುಕು, ಬಿಗ್ ಬಾಸ್ ಮುಂಚೆ, ಬಿಗ್ ಬಾಸ್ ನಂತರ. ಮತ್ತು ಇವಾಗ ನಾನು ಮಾಡ್ತಿರುವಂಥ ಫಿಲ್ಮ್ಗಳಿಗೂ ಕೂಡ ತುಂಬ ಒಳ್ಳೇದಾಗ್ತಿದೆ ಇಲ್ಲಿಂದ ಬಂದಿರುವಂಥ ಒಂದು ಫೇಮಿಂದ. ಬಿಗ್ ಬಾಸ್ ನಿಮ್ಮ ಪರ್ಸನಾಲಿಟಿ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಒಳ್ಳೇದು ಖಂಡಿತವಾಗ್ಲೂ ಮಾಡುತ್ತೆ. ಬಟ್ ಅಲ್ಲೇ ನೀವೇನಾದರೂ ಎಡಿದ್ರೆ ಅಷ್ಟೇ ಕೆಟ್ಟದ್ದು ಕೂಡ ಮಾಡುತ್ತೆ. ಸೊ ಇಟ್ಸ್ ವೆರಿ ರಿಸ್ಕಿ. ಈ ಡೆಸಿಷನ್ ತಗೊಂಡೆ, ಬಟ್ ಅದರಿಂದ ಮೂವಿಗೆ ಒಳ್ಳೇದಾಗ್ತದೆ, ಅದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಒಳ್ಳೇದಾಗಲಿ. ದಿಗಂತ್ ಸರ್, ಫಸ್ಟ್ ಟೈಮು ನಿಮ್ಮ ಒಂದು ಕರಿಯರ್ ಜರ್ನಿನಲ್ಲಿ ಸಂಗೀತ ಶೃಂಗೇರಿ ಒಟ್ಟಿಗೆ ಕೆಲಸ ಮಾಡಿದ್ರು. ಸೊ ಸಂಗೀತ ಶೃಂಗೇರಿ ಅವರು ಅವರ ಸ್ಕೂಲ್ ಟೈಮಲ್ಲಿ ಕೇಳಿದ್ದು ಒಬ್ಬರ ಮೇಲೆ ಕ್ರಶ್ ಆಗಿತ್ತಂತೆ, ಅವರೊಟ್ಟಿಗೆ ಆಕ್ಟಿಂಗ್ ಮಾಡ್ಬೇಕು ಅನ್ನೋ ಒಂದು ಕನಸು ಕೂಡ ನನ್ಸಾಯ್ತದೆ. ಫಸ್ಟ್ ನಿಮ್ ಕೇಳ್ಬಿಡ್ತೀನಿ, ಸಾರಿ, ಆ ಕನಸು ನನ್ಸಾಯ್ತು ಅಂತ ಹೇಳಿದ್ರಿ. ಆ ಒಂದು ಅನುಭವ ಹೇಗಿತ್ತು ನಿಮ್ಗೆ ದಿಗಂತ್ ಅವರೊಟ್ಟಿಗೆ ಅಭಿನಯ ಮಾಡ್ಬೇಕು? ದಿಗಂತ್ ಅವ್ರದ್ದು ಗಾಳಿಪಟ ಎಲ್ಲ ಮೂವಿ ನೋಡ್ತಿರ್ಬೇಕಿದ್ರೆ ಅವ್ರ ಮೇಲೆ ಕ್ರಶ್ ಆಗ್ದಿರೋ ಐ ಥಿಂಕ್ ಯಾವ್ದು ಹೆಣ್ಮಕ್ಳೇ ಇಲ್ಲ ಕರ್ನಾಟಕದಲ್ಲಿ. ಸೊ ಅದೇ ನಾನು ಹೇಳಿದೆ ಮೊನ್ನೆ, ನಾನು ಇನ್ನೇನೆ ಅಷ್ಟೇ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಸೊ ಅವಳು ಓ ಮೈ ಕ್ರಶ್, ಬಟ್ ನಂಗೆ ತುಂಬಾ ಬೇಜಾರಾಗಿದೆ ವೆನ್ ಅವ್ರದ್ದು ಮದ್ವೆ ಆಯ್ತು ಆಂಡಿ ಜೊತೆಗೆ, ಅದು ನಂಗೆ ಇಷ್ಟನೇ ಆಗಿಲ್ಲ. ದಟ್ ವಾಸ್ ಮೈ ಓನ್ಲಿ ಹಾರ್ಟ್ ಬ್ರೇಕ್ ನನ್ನ ಲೈಫಲ್ಲಿ ಅಂತ ಸುಮಾರು ಜನ ಹೆಣ್ಮಕ್ಳಿದ್ದಾರೆ ಹಂಗೆ ಹೇಳೋರು. ಆಯ್ತಾ, ಅಂದ್ರೆ ಲಿಟ್ರಲಿ ಎಷ್ಟು ಜನ ಹಾರ್ಟ್ ಬ್ರೇಕ್ ಮಾಡಿದ್ರೆ ನಿಮಗೆ ಗೊತ್ತಿಲ್ಲ, ಅದು ಗೊತ್ತಾಗೋದು ಇಲ್ಲ. ಬಟ್ ಈ ತರ ಮಾತು ನಿಮ್ ಎದುರುಗಡೆ ಯಾರು ಮಾತಾಡಲ್ಲ. ಸೊ ಐ ವಾಂಟೆಡ್ ಟು ಕನ್ವೆ ಇಟ್ ಟು ಯು. ನಿಮ್ಮ ಫ್ರೆಂಡಿಗೆ ಹಾಯ್ ಹೇಳಿದೆ ಅಂತ ಹೇಳಿ. ಸೊ ಈ ತರ ಅಂದ್ರೆ ನನಗೂ ತುಂಬಾ ಇಷ್ಟ ಇದ್ರು ಇವರು. ಆ ಮುದ್ದತೆ ಅಂಡ್ ಆ ಡೈಲಾಗ್ ಡೆಲಿವರಿ, ಆ ಇನ್ನೋಸೆನ್ಸ್ ಅಂಡ್ ಲೇಟ್ ಬ್ಯಾಕ್ ಕ್ಯಾರೆಕ್ಟರ್, ಆ ತರ ತುಂಬಾ ಇಷ್ಟ ಆಗ್ತಿತ್ತು, ಅವ್ರಿಗೆ ಸೂಟ್ ಆಗ್ತಿತ್ತು ಪಕ್ಕ. ಸೊ ಈ ತರದೊಬ್ಬ ಹುಡುಗ ಬೇಕು ಅಂತಾನು ಅಂತ ಇದ್ದು ಹುಡುಗಿಗೆ. ನನಗೆ ಇವ್ರ ಜೊತೆ ಮೂವಿ ಸಿಗ್ಬೇಕು ಇದ್ರೆ ನಾನು ಫಸ್ಟ್ ಕೇಳಿಸ್ಕೊಳಕ್ಕೆ ಮುಂದೆ ಹೋಗಿದ್ದೆ ನಾನು, ದಿಗಂತ್ ಅವ್ರಿದ್ದಾರೆ ಅಂತ. ಓ ನೈಸ್ ಅಂತ ಅನ್ಸ್ತು. ನೋಡಿದ್ರೆ ಡೈರೆಕ್ಟರ್ ನಂಗೆ ಸರ್ಪ್ರೈಸ್ ಮಾಡಿದ್ದಾರೆ, ಇವ್ರಿಗೆ ಫುಲ್ ರಾ ರಗಡ್ ಕ್ಯಾರೆಕ್ಟರ್. ಸೊ
ನನ್ನ ಜೀವನದಲ್ಲಿ ಹೇಗಾಗಿತ್ತೋ ಒನ್ ಸೈಡೆಡ್ ಲವ್ ಹಂಗೆ ಆಗ್ಬಿಡ್ತು ಸಾರ್ಟ್ ಆಫ್ ಹಾಗೆ ಕಥೆಲೂ ಆಗ್ತಾ ಬಂತು. ಬಟ್ ಆದ್ರೂ ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ, ಆ ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ರೊಮ್ಯಾನ್ಸ್ ಮಾಡ್ತಿರ್ಬೇಕಿದ್ರೆ ಹಿಂಗ್ ಇಟ್ಕೊಂಡಿದ್ದೀನಿ. ಅವಾಗ ನಾನು ಹೇಳಿದೆ ಇಟ್ಸ್ ಲೈಕ್ ಎ ಡ್ರೀಮ್, ನಾನು ಯಾವತ್ತೂ ನಿಮ್ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತ. ಇವ್ರು ನಕ್ಕೊಂಡು ಹೌದಾ ಇಸ್ ಇಟ್ ಅಂತ ಇವ್ರಿಗೆ ಜೋಕ್ ಅನ್ಸಿರ್ಬೇಕು, ಬಟ್ ಐ ಸೀರಿಯಸ್ಲಿ ಮೆಂಟ್ ಇಟ್ ಬಿಕಾಸ್ ಅದು ಡ್ರೀಮಿ ಲೊಕೇಶನ್, ಚೆನ್ನಾಗಿ ಗಾಳಿ ಬರ್ತಿದೆ, ಕೂದಲೆಲ್ಲ ಹಾರ್ತಾ ಇದೆ, ಇವರು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ನಾನು ಡುಮ್ಮುಕ್ಕಿದ್ದೀನಿ. ಸೊ ನಂಗೆ ಫುಲ್ ಮುಜೀರ ನಿಮ್ಗೆ ಎದುರುಗಡೆ ಯಾವುದೋ ವಯಸ್ಸಾದಂಗೆ ಕಾಣಿಸ್ತಿರ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಹಿ ಕ್ಯಾರೀಸ್ ಇಟ್ ವೆಲ್. ಆಯ್ತಾ ಇಸ್ ಲೈಕ್ ನೋ ಚೆನ್ನಾಗೇ ಇದೆ, ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ, ತುಂಬಾ ಖುಷಿ ಆಯ್ತು. ದಿಗಂತ್ ಸರ್, ಒಬ್ಬ ಅಥ್ಲೀಟ್ ಆಗಿ ಸಿನಿಮಾಗೆ ಸಂಬಂಧಪಟ್ಟಿದೆ, ಒಂದು ಕಡೆ IPL ಇದೆ, ಒಂದು ಕಡೆ ಎಲೆಕ್ಷನ್ಸ್ ಇದೆ. ಸಿನಿಮಾ ನಾವು ಅನ್ಕೊಂಡಿದ್ದ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ಏನಾದ್ರು ಡೌಟು ಅಥವಾ ಏನಾದ್ರು ಅನ್ನಿಸ್ತಾ ಇದೆಯಾ ನಿಮಗೆ? ಇಲ್ಲ, ಖಂಡಿತ ಇಲ್ಲ. ಹಾಗೇನೆ ಅಂದರೆ ಇವಾಗ IPL ಇದ್ರು, ಇವಾಗ RCB ಮ್ಯಾಚ್ ನಡೀತಾ ಇದ್ರೆ ಅಫ್ಕೋರ್ಸ್ ಎಲ್ಲ ನೋಡ್ತಾರೆ, ಮ್ಯಾಚ್ ನೋಡ್ತಾರೆ. ಬಟ್ ದಿನ ಕೂತ್ಕೊಂಡು ಮ್ಯಾಚ್ ಎರಡೆರಡು, ಅದು ವೀಕೆಂಡೆಲ್ಲ ಎರಡೆರಡು ಮ್ಯಾಚ್ಗಳೆಲ್ಲ ಬರುತ್ತೆ. ಐ ಡೋಂಟ್ ಥಿಂಕ್ ಅದು ಇಡೀ ದಿವಸ ಟೀಮ್ ಕೂತ್ಕೊಂಡು ಕ್ರಿಕೆಟೇ ನೋಡ್ತಾ ಇರ್ತಾರೆ ಅಥವಾ ಎಲೆಕ್ಷನ್ ಡ್ಯೂಟಿದು ನೋಡ್ತಾ ಇರ್ತಾರೆ ಅಂತ ಅನಿಸಲ್ಲ. ಬಟ್ ಅದೇ ನಾನೇ ಹೋಗಿದ್ದೀನಿ, ಅಂದರೆ ನಾನು ಲಾಸ್ಟ್ IPL ಟೈಮಲ್ಲೆಲ್ಲ ನಾನು ಎಷ್ಟೋ ಮೂವಿಗಳನ್ನೆಲ್ಲ ನೋಡಿದ್ದೀನಿ, ಥಿಯೇಟ್ರಿಗೆ ಹೋಗಿದ್ದೀವಿ. ಸೊ ನನ್ನ ಲೆಕ್ಕ ಅದು ಮ್ಯಾಟ್ರ್ ಆಗಲ್ಲ ಅನಿಸುತ್ತೆ. ಸಿನಿಮಾ ಚೆನ್ನಾಗಿದ್ರೆ ಖಂಡಿತ ಜನ ಹೋಗೇ ಹೋಗ್ತಾರೆ. ಅನ್ಲೆಸ್ ಮಳೆ ಬಂದು ಜನ ಆಚೆ ಹೋಗೋಕ್ಕಾಗಲ್ಲ ಅಂತ ಟೈಮಲ್ಲಿ ಇರಲ್ಲ, ಅದು ಬಿಟ್ಟರೆ ನೋಡ್ತಾರೆ. ಸರ್, ಇವಾಗ ಒಂದು ಪ್ರಶ್ನೆ ಸಿನಿಮಾ ಬಗ್ಗೆ ಕೇಳೋದಾದ್ರೆ, ಸಿನಿಮಾದಲ್ಲಿ ನೀವು ಅನ್ಕೊಂಡಿದ್ದ ಮಟ್ಟಕ್ಕೆ ಅಂದರೆ ನಿಮ್ಮನ್ನ ರಾ ಫೇಸಲ್ಲಿ ನೀವೇ ನೋಡ್ಕೋತಾ ಇದ್ದೀರಾ, ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಅದೇ ನಾನು ಆಗಲೇ ಹೇಳಿದಾಗೆ ನನ್ನ ಕಂಫರ್ಟ್ ಝೋನ್ ಬಿಟ್ಟು ನಾನು ಈ ಸಿನಿಮಾದಲ್ಲಿ ಒಂದಷ್ಟು ಸೀನ್ಗಳು, ಸನ್ನಿವೇಶಗಳು ಎಲ್ಲ ಕ್ರಿಯೇಟ್ ಮಾಡಿದ್ರು. ಅಂದರೆ ನಾನು ಒಂದು ಡಾರ್ಕ್ ಸೆಲ್ ಥರ ಇರುತ್ತೆ ಜೈಲು, ಅಲ್ಲಿ ಒಂದು ಟಾರ್ಚರ್ ಎಪಿಸೋಡ್ ನಡಿಬೇಕು. ಅಲ್ಲಂತೂ ಉಲ್ಟಾ ನೇತಾಕಿರ್ತಾರೆ. ಆಮೇಲೆ ಅಲ್ಲಿಂದ ಇನ್ನೊಂದು ಆ ಲೊಕೇಶನ್ನೇ ಇತ್ತಲ್ಲ, ಅದು ಎಷ್ಟೋ ವರ್ಷಗಳಿಂದ ಅದು ಯಾರು ಯೂಸೇ ಮಾಡಿಲ್ಲ, ಹಂಗಿದೆ ನಿಜವಾಗ್ಲೂ ಪಾಳು ಅದು. ಅಲ್ಲಿ ಡಸ್ಟು, ಧೂಳು, ಆಮೇಲೆ ಇದು ವಾಸನೆ ಬೇರೆ, ಕೆಟ್ಟು ವಾಸನೆ, ವೆಂಟಿಲೇಷನ್ ಇಲ್ಲ. ಅಲ್ಲಿ ಶೂಟ್ ಬೇರೆಯವರೆಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ, ಡಬಲ್ ಮಾಸ್ಕ್ ಹಾಕೊಂಡು ಅವರೆಲ್ಲ ಕೆಲಸ ಮಾಡ್ತಾರೆ. ಬಟ್ ನನಗೆ ಏನೂ ಇಲ್ಲ. ಶಾರ್ಟ್ ಆದಮೇಲೆ ಮಾಸ್ಕ್ ಹಾಕ್ತಿದ್ದೆ, ಬಟ್ ಅಲ್ಲಿ ಮಧ್ಯ ಶಾರ್ಟಲ್ಲಿ ಎಷ್ಟೇಕಾಗುತ್ತೆ ಅವಾಗೆಲ್ಲ ಹಂಗೆ. ಆಮೇಲೆ ಒಂದು ಇದರಲ್ಲಿ ಅಲ್ಲೇ ಊಟ ಮಾಡಬೇಕು, ಈ ಥರದ್ದೆಲ್ಲ ಇತ್ತು. ಸೊ ಅದೆಲ್ಲ ನಾನು ಯಾವತ್ತೂ ಮಾಡಿಲ್ಲ ಹಿಂದೆ. ಇನ್ನು ಅದು ಏನಂದರೆ ಇದರಿಂದ ಯು ಓನ್ಲಿ ಬಿಕಮ್ ಸ್ಟ್ರಾಂಗ್ ಅಷ್ಟೇ. ಸರ್, ನನ್ನ ಆಸೆ ಏನು ಅಂತಂದರೆ, ಒಬ್ಬ ಲವರ್ ಬಾಯ್ ಇನ್ನೋಸೆನ್ಸು, ಸಂಗೀತ ಅವ್ರು ಹೇಳಿದಾಗೆ ಇನ್ನೋಸೆನ್ಸ್, ನಿಮ್ಮಲ್ಲಿ ಇರೋವಂಥ ಇನ್ನೋಸೆನ್ಸು ತುಂಬ ಕಾಡುತ್ತೆ ಎಷ್ಟೋ ಹೆಣ್ಮಕ್ಳಿಗೆ. ಸೊ ನನ್ನ ಆಸೆ ಇದ್ದಿದ್ದು ಪರ್ಸ್ನಲ್ ಆಸೆ, ದಿಗಂತ್ ಅವರು ಯಾವ ಬಾಲಿವುಡ್ ಹೀರೋಗೂ ಕಮ್ಮಿ ಇಲ್ಲ, ಆಕ್ಷನ್ ಹೀರೋಗೆ ಯಾವಾಗ ಬರ್ತಾರೆ ಅಂತ ತುಂಬಾ ಆಸೆ ಇತ್ತು. ಸೊ ಮಾರಿಗೋಲ್ಡ್ ಅದನ್ನ ನೆರವೇರಿಸಿದೆ ಅಂತ ಅನ್ಕೊಂತಾ ಇದ್ದೆ. ಇದರಲ್ಲಿ ಏನು ಆ ಥರ ತುಂಬ ಆ್ಯಕ್ಷನ್ ಥರ ಏನಿಲ್ಲ. ಬಟ್ ನಿಮಗೆ ಅಫ್ಕೋರ್ಸ್ ಈ ಚೇಜಿಂಗ್ ಸೀನ್ಸು ಆ ಥರದ್ದು ಎಲ್ಲ ನಿಮಗೆ ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ. ಅದೇ ನನಗೂ ಒಂದು ಚೇಂಜ್ ಓವರ್, ಬಹುಶಃ ಇದಾದ ಮೇಲೆ ನನಗೆ ಮುಂದೆ ಇನ್ನೂ ಒಂದು ಹೆಚ್ಚು ಆ್ಯಕ್ಷನ್ ಮಟ್ಟದಲ್ಲಿರುವಂಥ ಒಂದು ಸಿನಿಮಾಗಳು ಸಿಗ್ಬೋದು. ನಿಮಗೆ ಈ ಥರ ಇರಬೇಕು ಅಂತ ಆಸೆನಾ, ಆ ಥರ ಇರಬೇಕು ಅಂತ ಆಸೆನಾ, ಇಲ್ಲ ನೀವು ಯಾವುದಕ್ಕೆ ಬೇಕಾದ್ರೂ ಮೋಲ್ಡ್ ಆಗುವಂಥ ಕ್ಯಾರೆಕ್ಟರ್? ನಾನು ಮುಂಚೆಯಿಂದನೂ ನಾನು ಎಲ್ಲರಿಗೂ ಹೇಳ್ತೀನಿ, ಆಮೇಲೆ ಡೈರೆಕ್ಟರ್ ಎಷ್ಟು ಹೇಳ್ತಾರೋ ಅಷ್ಟೇ ಮಾಡ್ತೀನಿ. ಒಂದು ಜಾಸ್ತಿ ಮಾಡಲ್ಲ, ಒಂದು ಕಮ್ಮಿ ಮಾಡಲ್ಲ. ಸೊ ಹಾಗಾಗಿ ಅದು ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಹತ್ರ ಕೆಲಸ ತೆಗೆಸ್ಕೊಳ್ಳೋದು ಅವ್ರ ಕೈಲಿರೋದು. ಅವ್ರ ಕೆಲಸ ತೆಗೆಸ್ಕೋಬೇಕು. ನನ್ನ ಪರ್ಸನಲಾಗಿ ಕೇಳಿದ್ರೆ ನನಗೆ ಕಾಮಿಡಿ ಇಷ್ಟ. ಸೊ ನನಗೆ ರಾಮ್ ಕಾಮ್ಸ್ ಎಲ್ಲ ಇಷ್ಟ, ಆ ಥರದ್ದು ಮಾಡೋದಕ್ಕೆ ಇಷ್ಟ. ಬಟ್ ಒಬ್ಬ ಆ್ಯಕ್ಟರ್ ಆದವನು ಎಲ್ಲ ಬೇರೆ ಥರನೂ ತೋರಿಸ್ಬೇಕಲ್ವಾ ಟ್ಯಾಲೆಂಟ್ನ. ಸೊ ಅದನ್ನ ಪ್ರಯತ್ನ ಈ ಸಿನಿಮಾದಲ್ಲಿ ಪಟ್ಟಿದ್ದೀನಿ. ಸರ್, ಒಂದು ದಿವಸ 3 ಸಿನಿಮಾ ನಾವು ನೋಡುವಂಥ ಒಂದು ಕಥೆ ಇರ್ತದೆ. ಅಂದರೆ ಸಿನಿಮಾ ಜರ್ನಿನಲ್ಲಿ ನಮ್ಮ ಮಾಧ್ಯಮದವ್ರಿಗೆ ತೋರಿಸ್ತಾರೆ. ತುಂಬ ಎಂಜಾಯ್ ಮಾಡೋದಂಥ ಸಿನಿಮಾ ಅಂದರೆ 2 ಸಿನಿಮಾ ಗಂಭೀರವಾಗಿ ಕೂತ್ಕೊಂಡು ನೋಡಿದಂಥ ಸಿನಿಮಾ, ಇನ್ನೊಂದು ನಕ್ಕು ಸುಸ್ತಾದಂಥದ್ದು ಬ್ಯಾಚುಲರ್ ಪಾರ್ಟಿ. ಅದ್ಭುತವಾದಂಥ ಒಂದು ಸಿನಿಮಾ, ಗುಡ್ ಲಕ್. ಸೊ ಈಗ ಈ ಚೇಂಜ್ ಓವರ್ ಸಂಗೀತ ಅವರ ಒಂದು ಏನಂತಾರೆ, ಇವಾಗ ಮನೆ ಮಾತಾಗಿರೋ ಸಂಗೀತ ಅವರು ಎಷ್ಟು ಪ್ಲಸ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ನಿಮ್ಮ? ಖಂಡಿತ ಅವ್ರ ಪಾಪ್ಯುಲಾರಿಟಿ, ಆ ಖ್ಯಾತಿ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಸಿನಿಮಾಗೆ ಖಂಡಿತ ಅವ್ರ ಫ್ಯಾನ್ಸ್ ಬಂದು ನೋಡಿದ್ರೆ ನಮ್ಮ ಸಿನಿಮಾ ಹಿಟ್ಟು, ಅಷ್ಟು ಫ್ಯಾನ್ಸ್ ಇದ್ದಾರೆ. ಮೇಡಮ್, ನಿಜ ಇದು, ಸತ್ಯವಾಗ್ಲೂ ಇದು. ಯಾಕಂತಂದ್ರೆ ನೀವು ಅಷ್ಟು ಸಂಪಾದನೆ ಮಾಡ್ಬಿಟ್ರೆ, ನಿಮಗೆ ನಾನು ಹೇಳ್ತೀನಿ ಕೇಳಿ, ಒಂದು ಮಾತ್ರ ಪರ್ಸೆಪ್ಷನ್ ಅಂತಾರೆ ಗೊತ್ತಾ,
ಸಂಗೀತ ಕಂಡಿದ್ದು ಬರೀ ಕೋಪ ಮಾಡ್ಕೊಳ್ಳೋದು ಅದು ಇದು ಅಂತ, ಆದ್ರೆ ಆಳಕ್ಕೆ ಹೋಗಿ ನೋಡಿದಾಗ ಏನ್ ಗೊತ್ತಾಗುತ್ತೆ, ಸಂಗೀತ ಅಲ್ಲಿ ತಪ್ಪು ನಡೀತಾ ಇದ್ರೆ ಮಾತಾಡ್ತಾಳೆ, ಡೋಂಟ್ ಮೈಂಡ್, ಮಾತಾಡ್ತಾಳೆ. ಹೀಗೆ ಮಾತಾಡ್ಕೊಂಡಿದ್ದಂತ ತುಂಬಾ ಜನ ಇದ್ದಾರೆ. ಅವಳು ಯಾವತ್ತೂ ಸೋಲ್ ಒಪ್ಕೊಳ್ಳಲ್ಲ, ಅವಳು ನಿಂತ್ಕೊಂತಾಳೆ, ಫೈಟ್ ಮಾಡ್ತಾಳೆ. ಇದೇ ಮಾತೆ, ಇದೇ ಟಾಕೆ ಇದ್ದಿತ್ತು. ನಾನು ನಿಮ್ಗಿನ್ನ ದೊಡ್ಡವನು ಹೇಳ್ತಾ ಇದ್ದೀನಿ. ಸೊ ಇದ್ರ ಪರ್ಯಾಯವಾಗಿ ನೀವು ಈ ಸಂಪಾದನೆ ಮಾಡ್ಕೊಂಡಿರುವಂತ ಜನಕ್ಕೆ ಹೇಳೋದಾದ್ರೆ ಮಾರಿಗೋಲ್ಡ್ ಮುಖಾಂತರ ಏನ್ ಹೇಳ್ತೀರಿ? such a big question. ಎಲ್ಲಿಂದ ಶುರು ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಅಭಿಮಾನಿಗಳಿಂದಾನೇ ತಗೊಳ್ಳಿ. ನೀವು ಟ್ಯಾಗ್ಲೈನ್ ಹೇಳ್ತಿರೋದು ಆಸೆನೇ ದುಃಖಕ್ಕೆ ಮೂಲ ಅಂತ. ಸೊ ಹಂಗೆ ಸುಮಾರಷ್ಟು ಸಲ ಇವಾಗ ಬಿಗ್ ಬಾಸ್ಗೆ ಎಂಟರ್ ಆಗ್ಬೇಕಿದ್ರೆ ಎಲ್ಲರೂ ಅನ್ಕೊಂಡ್ ಬರೋದೇನು ಅಂದ್ರೆ ಫೇಮ್ ಬೇಕು, ದುಡ್ಡು ಮಾಡಬೇಕು ಅಂತ. ಸಿ ನನಗೆ ಸುದೀಪ್ ಸರ್ ಒಳಗೆ ಕೇಳಿದಾಗಲೂ ನಾನು ಹೇಳಿರೋದು ಒಂದೇ ಉತ್ತರ ಏನು ಅಂದರೆ ಜನರ ಪ್ರೀತಿ ಗೆಲ್ಲಬೇಕು ಅಂತ. ಜನರ ಪ್ರೀತಿ ಗೆಲ್ಲಬೇಕು ಅಂದರೆ ಅದು ಗೆದ್ದ ಮೇಲೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೈಯಲ್ಲಿರುತ್ತೆ. ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಅದನ್ನು ಉಳಿಸ್ಕೊಬೇಕು. ಸೊ ನಾನು ಮಾಡೋ ಪ್ರತಿಯೊಂದು ಮೂವಿನೂ ಅದಕ್ಕೆ ನಾನು ತುಂಬ ಚೂಸಿಯಾಗಿಡ್ತೇನೆ. ಇದು ಜನರಿಗೆ ಇಷ್ಟ ಆಗಬೇಕು ಇಲ್ವಾ, ಅವ್ರಿಗೆ ನಾನು ಮೋಸ ಮಾಡಿದೆ ಅಂತ ಖಂಡಿತವಾಗ್ಲೂ ಅನಿಸ್ಬಾರ್ದು ಅಂತ. ಸೊ ನಾನು ಇದನ್ನ ಆಯ್ಕೆ ಮಾಡ್ಕೊಬೇಕಿದ್ರು ಕೂಡ ನನಗೆ ಈ ಸ್ಟೋರಿ ತುಂಬ ಇಷ್ಟ ಆಗಿತ್ತು, ನರೇಷನ್ ತುಂಬ ಚೆನ್ನಾಗಿತ್ತು ಕೂಡ. ಸೊ ಸ್ಟೋರಿ ಲೈನ್ ತುಂಬ ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಡೈರೆಕ್ಟರ್ದು ಯೋಚನೆ ನೋಡಿ ಎಷ್ಟು ಭಿನ್ನವಾಗಿದೆ ಅಂತ. ಅವರು ದೂತ್ ಬೇಡ ಅಂದರೆ ನಮ್ಮ ಲವರ್ ಬಾಯ್ ದಿಗಂತ್ ಅವ್ರನ್ನ ರಾ ತೋರಿಸ್ಬಿಟ್ಟಿದ್ದಾರೆ. ನಾನು ಸಬ್ಟಲ್ ಸಿಂಪಲ್ ಕ್ಯಾರೆಕ್ಟರ್ಸ್ ಮಾಡ್ತಿರೋಳನ್ನ ಅವರು ಡ್ಯಾನ್ಸರ್ ಆಗಿ ತೋರಿಸ್ಬಿಟ್ಟಿದ್ದಾರೆ. ಅಂದರೆ ಅಲ್ಟಿಮೇಟ್ ಅವರು ಎಕ್ಸ್ಟ್ರೀಮ್ಸಿಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅಂದರೆ ಒಬ್ಬ ನಾರ್ಮಲ್ ಡೈರೆಕ್ಟರ್ ಆಗಿ ಅಂದರೆ ಬೇರೆ ಡೈರೆಕ್ಟರ್ ಏನು ಮಾಡ್ತಿದ್ರು, ಒಬ್ಬನ ಪೊಲೀಸ್ ಆಗಿ ನೋಡಿದ್ರೆ ಪೊಲೀಸಿಗೆ ತಗೊಂತಿದ್ದಾರೆ, ಡಾಕ್ಟರ್ ಆಗಿ ನೋಡಿದ್ರೆ ಡಾಕ್ಟ್ರಿಗೆ ತಗೊಂಡ್ಬಿಡ್ತಾರೆ, ಅದೇ ಥರ ಆ್ಯಕ್ಟಿಂಗ್ ಮಾಡ್ಸೋಕ್ಕೆ ನೋಡ್ತಾರೆ. ಆದರೆ ಇವರಿಗೆ ಚಾಲೆಂಜ್ ತಗೊಂಡಿದ್ದಾರೆ, ನಾನು ಮಾಡಿಸ್ತೀನಿ ಅಂತ. ಅವ್ರು ಹೇಳಿದಾಗೆ ಡೈರೆಕ್ಟರ್ ಕೈಲಿರುತ್ತೆ ನಮ್ಮ ಹತ್ರ ಆ್ಯಕ್ಟಿಂಗ್ ತೆಗ್ಸೋದು. ನಾವೇನಿಲ್ಲ ಸರ್, ವಿ ಆರ್ ಲೈಕ್ ಪಪೆಟ್ಸ್. ಅವ್ರು ಹೆಂಗೆ ಆಡಿಸ್ತಾರೋ ನಾವು ಹಂಗೆ ಆಡ್ತೀವಿ. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಾ ಕ್ರೆಡಿಟ್ ಅವರಿಗೆ ಹೋಗುತ್ತೆ, ಬಿಕಾಸ್ ಅವ್ರು ತೆಗ್ಸಿದ್ದಾರೆ. ಇನ್ನೊಂದು ಟೇಕ್ ಅವ್ರು ಹೋಗ್ಬೋದಿತ್ತು, ಬಟ್ ಅವ್ರು ಅಲ್ಲಿಗೆ ಲಾಕ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅದು ಇಷ್ಟ ಆಗಿದೆ, ಅವ್ರು ಮಾಡಿದ್ದಾರೆ ಅಂತ. ಸೊ ಅವ್ರ ವಿಷನ್, ಅವ್ರು ಹೆಂಗೆ ವಿಷನ್ ಮಾಡಿದಾರೋ ಹಾಗೆ ಬಂದಿದೆ. ಸೊ ಥಿಯೇಟ್ರಿಗೆ ಮುಂಚೆ ಜನ ನೋಡಿದ್ರೆ ಅವ್ರ ರಿವ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಬರೀ ಇಷ್ಟೇ ಹೇಳಬಲ್ಲ, ನಾವು ನಮ್ಮ ಬೆಸ್ಟ್ ಕೊಟ್ಟಿದ್ದೀವಿ ಅಂತ ಅಷ್ಟೇ. ಸಿನಿಮಾ ಈಗ ನೀವು ನೋಡಿದಿರ? ಎಸ್. ಸೊ ನಿಮಗೆ ನಾನು ಈ ರೀತಿ ಪಾತ್ರ ಮಾಡ್ತೀನಿ ಅಂತ ಅನ್ಕೊಂಡಿದ್ರ ಅಥವಾ ಇದು ಡಿಸೈಡೆಡ್ ಯಾವ ರೀತಿ ಅಂತ? ಸಿ ಒಂದು ನಟಿ ಅಂತ ಆದಮೇಲೆ ಪ್ರತಿ ಥರದ ಪಾತ್ರ ಮಾಡಬೇಕು ಅಂತ ಎಲ್ಲರಿಗೂ ಕನಸಿರುತ್ತೆ, ಆರ್ಟಿಸ್ಟ್ ಅಂತ ಆದಮೇಲೆ. ಸೊ ಆನಿಮಲ್ ವೆಲ್ಫೇರ್ ಮಾಡಿದೆ ನಾನು, ಆಫೀಸರು. ಹಾಗೆ ಈ ಲಕ್ಕಿ ಮ್ಯಾನಲ್ಲಿ ಫ್ರೆಂಡು ಲವರ್ ಆದರೆ ಮದುವೆ ಆದರೆ ಹೇಗಿರುತ್ತೆ ಅನ್ನೋದು ಮಾಡಿದ್ದೀನಿ. ಪಂಪದಲ್ಲಿ ಕನ್ನಡ ಹೋರಾಟಕ್ಕೋಸ್ಕರ ಒಬ್ಳು ಸ್ಟೂಡೆಂಟ್ ಆಗಿರೋದು ಮಾಡಿದ್ದೀನಿ. ಸೊ ಇದೆಲ್ಲ ಮಾಡಿದ್ಮೇಲೆ ನಾನು ಡೆಬ್ಯೂ ಮೂವಿಲಿ ಹೀರೋಯಿನು ವಿಲನ್ ಎರಡೂ ಕೂಡ ಮಾಡಿದ್ದೆ. ನಾನು ಎಲ್ಲೂ ಮಾಡ್ದಿರೋಂಥದ್ದು ಏನಂದರೆ ಗ್ಲಾಮರು. ನಾನು ಎಲ್ಲೂ ಕೂಡ ಲೈಕ್ ಈ ಸಕ್ಕದಾಗಿ ಎಲ್ಲ ಹೀರೋಯಿನ್ಸ್ ಡ್ರೆಸ್ ಆಗೋ ರೀತಿ ನಾನು ಎಲ್ಲೂ ಕೂಡ ಡ್ರೆಸ್ ಆಗಿರಲಿಲ್ಲ. ಸೊ ಇದು ನನಗೆ ಕಾಡ್ತಾ ಇತ್ತು ಯಾವಾಗಲೂ ಕೂಡ, ಗ್ಲಾಮರ್ ಮಾಡಬೇಕು, ಯಾವಾಗ ಮಾಡಲ್ಲ ನೀವು ಸಂಗೀತ ಅಂತ ಕ್ವಶನ್ ಕೂಡ ಬರ್ತಾ ಇರ್ತಿತ್ತು. ಸೊ ಅದಕ್ಕೊಂದು ಉತ್ತರನೇ ಮಾರಿಗೋಲ್ಡು. ಇದರಲ್ಲಿ ನಾನು ಅದು ಕಾಣಿಸ್ಕೊತಾ ಇದ್ದೀನಿ. ಬಟ್ ಸಿಂಪ್ಲಿ ಮರ ಸುತ್ತ ಕ್ಯಾರೆಕ್ಟರ್ ಅಂತೂ ಅಲ್ಲ. ಇದಕ್ಕೊಂದು ಮೂಲ ಇದೆ, ಇದಕ್ಕೊಂದು ತುಂಬ ದಸ್ ಅ ರೀಸನ್ ಅವಳು ಏನಕ್ಕಿದ್ದಾಳೆ ಅಂತ. ಆ್ಯಂಡ್ ಅವಳು ಇಡೀ ಮೂವಿಗೆ ತುಂಬ ವೇಟೇಜ್ ಕೊಡ್ತಾಳೆ ಕೂಡ. ಸೊ ಅದಕ್ಕೆ ನಂಗೆ ಈ ಪಾತ್ರ ತುಂಬ ಇಷ್ಟ ಆಯಿತು. ಆ್ಯಂಡ್ ಜನಕ್ಕೆ ಇದು ಇಷ್ಟ ಆಗಬಹುದು ಬಹುಶಃ. ರಾಘವೇಂದ್ರ ಸರ್ ಅವರು ನರೇಟ್ ಮಾಡಿದಾಗ ವಾವ್ ಫ್ಯಾಕ್ಟರ್ಸ್, ದಿಗಂತ್ ಸರ್ನ ಬಿಟ್ಟು ಬೇರೆ ವಾವ್ ಫ್ಯಾಕ್ಟರ್ಸ್ ಏನು? ಕ್ಲೈಮ್ಯಾಕ್ಸ್. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ತುಂಬ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಮೋಸ್ಟ್ಲಿ ಯಾರು ಅನ್ಕೊಂಡ್ಬಿಡ್ತಾರೆ, ಪ್ರಿಡಿಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಅನ್ಕೊಳ್ಳಿ, ಒಳ್ಳೇದಾಗಲಿ, ಹಂಗೆ ಅನ್ಕೊಂಡಿರಲಿ. ಸೊ ಹಾಗೆ ಇರಲಿ. ಸೊ ಅದಾದ್ಮೇಲೆ ಮೋಸ್ಟ್ಲಿ ಗೊತ್ತಾಗುತ್ತೆ ಲೈಕ್ ವಾಟ್ ಇಟ್ ಇಸ್ ಅಂತ. ಸೊ ನಂಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಗಿತ್ತು. ದಟ್ ವಾಸ್ ಅ ಸೆಲ್ಲಿಂಗ್ ಪಾಯಿಂಟ್ ನನಗೆ. ಇದು ತುಂಬ ಡಿಫ್ರೆಂಟ್ ಆಗಿದೆ ಅಂತ. ಸೊ ಅದಕ್ಕೆ ಮೋಸ್ಟ್ಲಿ ನನಗೆ ಮಾಡಬೇಕು ಅಂತ ಅನಿಸ್ತು. ಇನ್ನೊಂದು ಏನಂದರೆ ಭಿನ್ನವಾಗಿ ಹೆಸರು ಕೂಡ ಇದೆ. ಆ್ಯಂಡ್ ತಂಡ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ತಂಡ ಎಲ್ಲ ಜನಕ್ಕೆ ತಂಡ ಎಲ್ಲ ಗೊತ್ತಾಗಲ್ಲ, ಬರೀ ಅವ್ರು ನೋಡೋದೇನು ಅಂದರೆ ಮೂವಿ ಹೇಗೆ ಬಂದಿದೆ ಅಂತ. ಬಟ್ ನಿಜ ಹೇಳಬೇಕು ಅಂದರೆ ಒಂದು ಒಳ್ಳೆ ತಂಡ ಸೇರಿ ಮೂವಿ ಮಾಡಿದ್ರೆ ಅದು ಕಾಣಿಸ್ಕೊಡುತ್ತೆ ಟಿ ವಿ ಅಂದರೆ ಎಲ್ಲಿ ನೋಡಿದ್ರು ಕೂಡ ಅದು ಕಾಣಿಸ್ಕೊಡುತ್ತೆ, ಚೆನ್ನಾಗಿ ಪ್ರಾಡಕ್ಟಲ್ಲಿ ಕಾಣಿಸ್ಕೊಡುತ್ತೆ, ಕ್ವಾಲಿಟಿ ಕಾಣಿಸ್ಕೊಡುತ್ತೆ. ಸೊ ಮಾಡಿದ್ದಾರೆ ಅವ್ರ ಎಫರ್ಟ್. ಒಂದು ಕಮ್ಮಿ ಬಜೆಟಲ್ಲೂ ಚೆನ್ನಾಗಿ ಮೂವಿ ತೆಗೆದಿದ್ದಾರೆ. ದಿಗಂತ್ ಸರ್ ತುಂಬ ಬೇವ್ರ್ತಾ ಇದ್ದೀರಾ ಸರ್, ನನಗೆ ಬೇಜಾರಾಗ್ತಿದೆ. ಶೆಕೆ, ಬೇಸಿಗೆಗಲ್ಲ ಸರ್. ಇನ್ನೊಂದು ಹಾರ್ಟ್ ಟಚ್ ಆಗೋ ಒಂದು ಕ್ವಶನ್ ಕೇಳ್ತೀನಿ ಪರ್ಸನಲ್. ಇದು ಡಿಸೆಂಬರ್ 28 ನೀವು ಹುಡ್ತೀರಾ. ಡಿಸೆಂಬರ್ 28ಕ್ಕೆ ನಿಮ್ಮ ಎದುರುಗಡೆ ಕೂತಿರೋ ಒಬ್ಬ ಹುಡ್ತಾನೆ. ನೀವು ಅವನು ಗಿಫ್ಟ್ ಕೊಡ್ಬೇಕು ಅಂತಂದ್ರೆ ಏನ್ ಕೊಡ್ತೀರಾ? ಇನ್ಯಾರ್ದು? ಹೌದಾ? ಬಿಲೇಟೆಡ್ ಬರ್ಡೇ, ತುಂಬಾ ತಿಂಗಳಾಯ್ತು. ಬಟ್ ನೀವು ನಿಮ್ದು 28 ಡಿಸೆಂಬರಾ? ಸೂಪರ್. ಲೆಜೆಂಡ್ಸ್ ಆರ್ ಬಾರ್ನ್ ಇನ್ ಡಿಸೆಂಬರ್ ಅಂತ ಹೇಳ್ತಾರೆ. ಓಕೆ ಸರ್, ನಾನು ಕೇಳಿದ್ರೆ ನೀವು ಕೊಡಕ್ಕಾಗತ್ತಾ? ಅದು ನಾನು ಒಂದು ಕೇಳ್ತೀನಿ, ಕೇಳಿ ನೋಡೋಣ. ಒಂದು 25 ರಿಂದ 30 ಗ್ರಾಮ್ ಕಲರ್ ಕೊಟ್ಟು ತಗೊಳ್ಳಿ.
ಓಕೆ, ಕಮಿಂಗ್ ಟು ದಿ ಪಾಯಿಂಟ್. ಸೊ ಮೇಡಮ್, ಇದು ಮಾರಿಗೋಲ್ಡು ಸಂಗೀತಗೆ ಎಷ್ಟು ಪ್ಲಸ್ ಆಗ್ತಾ ಬರುತ್ತೆ ಇಂಡಸ್ಟ್ರಿ ಮತ್ತೆ ತಿರ್ಗಾ ಕಮ್ ಬ್ಯಾಕ್ ಆಫ್ಟರ್ 3-4 ಇಯರ್ಸ್? ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಇದನ್ನ ಯೋಚನೆ ಮಾಡಿಕೊಂಡು ಖಂಡಿತವಾಗ್ಲೂ ಅಂದರೆ ಇರೋಕ್ಕಾಗಲ್ಲ. ಅದು ಎಫೆಕ್ಟ್ ಆಗುತ್ತೆ, ಹೌದು. ಎಲ್ಲ ಮೂವೀಸು ನಮ್ಮ ಕರಿಯರಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ ಅಂತ, ಬಟ್ ಅದ್ರ ಮೇಲೆ ಡಿಪೆಂಡ್ ಆಗಿ ಅಂತೂ ಇಲ್ಲ. ಸೊ ಮೇ ಬಿ ಪ್ಲಸ್ ಆಗ್ಬೋದು, ಬಟ್ ನಾನೊಂದು ಹೇಳಬಲ್ಲೆ ದಟ್ ನನ್ನ ಪಾತ್ರಕ್ಕೆ ನಾನು ಜಸ್ಟಿಸ್ ಮಾಡಿದ್ದೀನಿ. ನನಗೆ ಹೇಳಿಕೊಟ್ಟಷ್ಟು, ನನಗೆ ಕೊಟ್ಟಷ್ಟು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಒಂದು ನಂಬಿಕೆ ಇದೆ. ಸೊ ಹಾಗೆ ನೋಡ್ತಿದ್ರೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ, ಬಟ್ ಒಳ್ಳೇದು ಆಗುತ್ತಾ ಇಲ್ಲೋ ಚೆನ್ನಾಗಿ ಬಿಟ್ಟಿರೋದು. ಸರ್, ನೀವು ಹೇಳೋದಾದ್ರೆ ಮಾರಿಗೋಲ್ಡಲ್ಲಿ ವಾವ್ ಫ್ಯಾಕ್ಟರ್ಸು ದಿಗಂತಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನ? ಅದೇ, ನನ್ನ ತುಂಬ ವಿಭಿನ್ನವಾಗಿ ಪಾತ್ರದಲ್ಲಂತೂ ಖಂಡಿತ ಕಾಣಿಸ್ಕೊತೀನಿ. ಆಮೇಲೆ ಅಂದರೆ ರಗೆಡ್ ಆಗಿದೆ, ಡೈಲಾಗ್ಸ್ ಎಲ್ಲ ಖಡಕ್ ಆಗಿದೆ. ಸೊ ಈ ಥರದ್ದು ನಾನು ಮಾಡಿರಲಿಲ್ಲ. ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಅದೇ ಸ್ಟೋರಿ, ಸಂಗೀತ ಅವ್ರು ಹೇಳಿದಾಗೆ ಆ ಕ್ಲೈಮ್ಯಾಕ್ಸ್ ಒಂಥರ ಮಜಾ ಇದೆ, ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅದು. ಸೊ ಆ ಥರ. ಆಮೇಲೆ ನಾವು ಮಾಡಿರೋ ಲೊಕೇಶನ್ಗಳು ಅಷ್ಟೇ, ಚಿತ್ರದುರ್ಗ, ಬೆಂಗಳೂರಲ್ಲೆಲ್ಲ ಒಳ್ಳೊಳ್ಳೆ ಈ ಅಂದರೆ ಅಬ್ಸಲ್ಯೂಟ್ಲಿ ರಸ್ಟಿಕ್ ಆ ಥರ ಜಾಗದಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಜೊತೆಗೆ ವೀರ್ ಸಮರ್ಥ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಮ್ಯೂಸಿಕ್ ಅದ್ಭುತವಾಗಿದೆ. ಯೋಗರಾಜ್ ಭಟ್ ಅವ್ರ ಒಂದು ಸಾಂಗ್ ಲಿರಿಕ್ಸ್ ಬರೆದಿದ್ದಾರೆ. ಆಮೇಲೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಕಾಕ್ರೋಚ್ ಸುದಿ ಇರ್ಬೋದು ಅಥವಾ ಯಶ್ ಶೆಟ್ಟಿ, ಇವರೆಲ್ಲ ಇದ್ದಾರೆ. ಸೊ ಒಳ್ಳೆ ಆ್ಯಕ್ಟರ್ಸ್, ಪರ್ಫಾರ್ಮೆನ್ಸ್ ಇದ್ದಾರೆ. ಸೊ ಸಿನಿಮಾದಲ್ಲಿ ಬೇರೆ ಶೇಡ್ಸ್ ಏನಾರು ಇದೆಯಾ, ಇಲ್ಲ ದಿಗಂತ್ ಒಂದೇ ಥರ ಕಾಣಿಸ್ತಾರೆ? ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವ್ರು ಸ್ಮಾರ್ಟ್ ಆಗಿ ಅದನ್ನ ಕ್ವೆಶನ್ ಕೇಳ್ತಾ ಇದ್ದಾರೆ, ಏನಾರು ತೆಗ್ಸೋಣ ಅಂತ. ಪೋಸ್ಟ್ ಎಲ್ಲ ರಿವೀಲ್ ಮಾಡ್ತಾ ಇದ್ರೆ ಇಲ್ಲೊಂದ್ ತರ ಇದ್ದೀರಾ, ಇಲ್ಲಿ ಪರ್ಫೆಕ್ಟ್ ನಿಮಗೆ ಸೂಟ್ ಆಗುವಂತ ಕ್ಯಾರೆಕ್ಟರ್ ಇದೆ. ಆ ಪೋಸ್ಟ್ ಅಲ್ಲಿ ಪಕ್ಕಾ ಮಾಸಿರೋ ತರ ಕಾಣಿಸ್ತಾ ಇದ್ದೀರಾ. ಅದಕ್ಕೆ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಸೊ ಜನಕ್ಕೆ ಹೇಳೋದಾದ್ರೆ ಈ ಮಾರಿಗೋಲ್ಡಲ್ಲಿ ಏನ್ ಸಿಗುತ್ತೆ ಅಂತ ನೀವೇ ಹೇಳಿ ಸರ್. ಅದೇ, ಕೊನೆಯದಾಗಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ, ಅಚ್ಚುಕಟ್ಟಾಗಿದೆ. ಒಂದು ಕ್ರೈಮ್ ಥ್ರಿಲ್ಲರ್. ನಿಮಗೆ ಈ ಥರ ಜಾನರಲ್ಲಿ ಈಗ ಸದ್ಯ ಯಾವುದೂ ಸಿನಿಮಾ ಬಂದಿಲ್ಲ ಕ್ರೈಮ್ ಥ್ರಿಲ್ಲರ್ದು. ಸೊ ನಾವು ನಿಮಗೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕೊಡೋದಕ್ಕೆ ಹೊರಟಿದ್ದೀವಿ. ಜೊತೆಗೆ ಸಂಗೀತ ಶೃಂಗೇರಿಯವರಿದ್ದಾರೆ, ನಾನಿದ್ದೀನಿ. ಒಂದು ಒಳ್ಳೆ ಟೀಮ್ ಎಫರ್ಟ್ ಹಾಕಿದ್ದೀವಿ. ದಯವಿಟ್ಟು ನೀವು ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಏಪ್ರಿಲ್ 5ಗೆ ನಮ್ಮ ಸಿನಿಮಾನ ನೋಡಿ. ಸಂಗೀತ ಅವ್ರು ಹೇಳೋದಾದ್ರೆ ಏಪ್ರಿಲ್ 5ನೇ ತಾರೀಕು ಮಾರಿಗೋಲ್ಡ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಬಿಕಾಸ್ ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. ಆ್ಯಂಡ್ ಇದನ್ನು ಥಿಯೇಟ್ರಲ್ಲಿ ನೋಡಿದ್ರೆ ಮಾತ್ರ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಸೊ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ, ಎಲ್ಲರ ಜೊತೆಗೂ ನೋಡಿ. ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ದು ಇನ್ನೂ ಫ್ರೆಂಡ್ಸ್ ಜೊತೆಗೆ ಮತ್ತೆ ಹೋಗ್ಬಿಟ್ಟು ಮತ್ತೆ ಸಿನಿಮಾನ ನೋಡ್ತಾ ಇರಿ. ಆ್ಯಂಡ್ ಹೀಗೆ ನಿಮ್ಮ ಪ್ರೀತಿ ಕೊಡ್ತಾನೆ ಇರಿ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇಷ್ಟೊತ್ತು ಶಕೀಲ್ ನಿಜವಾಗ್ಲೂ ತುಂಬ ಕಷ್ಟ ಆಗ್ತಾ ಇದೆ, ನನಗೆ ಕಷ್ಟ ಆಗ್ತಾ ಇದೆ, ಇಬ್ಬರಿಗೆ ಎಷ್ಟು ಕಷ್ಟ ಆಗೋದು. ಏಪ್ರಿಲ್ 5ನೇ ತಾರೀಕು ನಮ್ಮ ನೆಚ್ಚಿನ ದಿಗಂತ್ ಅವರು ಮತ್ತು ಸಂಗೀತ ಅವರ ಮಾರಿಗೋಲ್ಡ್ ಚಿತ್ರ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾನ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.